ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಬಂಜಾರ ಸಮಾಜಕ್ಕೆ ಆ ಸಮಾಜಕ್ಕೆ ಒಂದು ಭದ್ರವಾದಂತಹ ಬುನಾದಿಯನ್ನು ಹಾಕಿ ಈ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡಿ ಈ ಸಮಾಜ ಸಂಘಟನೆ ಆಗಲಿಕ್ಕೆ ಬೆಳೀಲಿಕ್ಕೆ ಕಾರ್ಯಕರ್ತರು ಯಾರಾದರೂ ಅದು ಸಂಘಟನೆ ಹೋರಾಟ ಮಾಡಬಹುದು. ಬಹಳ ಹೆಮ್ಮೆಯಿಂದ ಇವತ್ತು ಬಂಜಾರ ಸಮಾಜ ಬಹಳಷ್ಟು ಒಂದು ಶ್ರಮವಾದಂತ ಕಾಯಕ ಜೀವಿಗಳಂದ್ರೆ ಒಂದು ಸಹ ಬಂಜಾರ ಸಮಾಜ. ಅಣ್ಣ ಬಸವಣ್ಣವ್ರು ಹೇಳಿದಂಗೆ ಕಾಯಕವೇ ಕೈಲಾಸ ಎಂಬ ವಾದ್ಯವನ್ನು ಸಹ ಯಾರಾದರೂ ಕೂಡ ವಾಕ್ಯವನ್ನು ಸಹ ಶಿಸ್ತು ಪಾಲಿಸಿದ್ರೆ ಅದು ಬಂಜಾರ ಸಮಾಜ ಅಂತ ತಮ್ಮ ಶ್ರಮದಿಂದ ತಾವು ದುಡಿದಿದ್ದೀರಿ, ಬೇರೆ ಬಂದಿದ್ದೀರಿ. ಆ ದುಡಿದಂತ ಇದನ್ನು ಕೂಡ ದಾಸವನ್ನು ಕೂಡ ಮಾಡಲಿಕ್ಕೆ ಅದಕ್ಕೆ ವಿಶೇಷವಾಗಿ ಭಕ್ತಿಯನ್ನ ದೇವರ ಮೇಲೆ ಅಪಾರವಾದಂತ ಭಕ್ತಿಯನ್ನು ಹೊಂದಿದಂಥದ್ದು ಬಂಜಾರ ಸಮಾಜ. ನೋಡ್ತೀವಿ ಎಲ್ಲ ನಮ್ಮ ತಾಂಡಗಳಲ್ಲಿ ದುಡ್ಲಿಕ್ಕೆ ಹೋಗ್ತಾರೆ, ಬರ್ತಾರೆ, ದುಡ್ಡು ಆ ದುಡ್ದಂತ ಹಣದಲ್ಲಿ ದೇವರ ಮೇಲೆ ಅಷ್ಟೇ ಒಂದು ಏನು ಕನಸಿದೆ ಎಲ್ಲರದು. ಆ ಕನಸನ್ನು ನನಸು ಮಾಡಲಿಕ್ಕೆ ಅದನ್ನು ಸಹ ಮಠಮಾನ್ಯರು, ಪೂಜ್ಯರು ಎಲ್ಲರೂ ಕೂಡ ಅದನ್ನು ಸಹ ಸನ್ಮಾರ್ಗವನ್ನು ತೋರಿಸಿ ಆ ಕೆಲಸವನ್ನು ಮಾಡುವಂತ. ಇವತ್ತು ನಾನು ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರನ್ನ ಸ್ಮರಣೆ ಮಾಡ್ತೇನೆ. ಬಹುಶಃ ನಮ್ಮೆಲ್ಲರ ಪಾಡಿನ ನಡೆದಾಡು ದೇವರು ನಮ್ಮೆಲ್ಲರಿಗೂ ಸನ್ಮಾರ್ಗವನ್ನು ತೋರಿಸಿ ಇವತ್ತು ಜಗತ್ತಿನ ಪಾಲಿಗೆ ಇವತ್ತು ಸಹ ಬೆಳಕು ಕೊಟ್ಟಂಥವರು ಈ ಶತಮಾನದ ಸಂತರು. ಅದೇ ರೀತಿ ಪಂತನಾಳ ಶಿವಗಳು ಶಿಕ್ಷಣಕ್ಕಾಗಿ ಇವತ್ತು ಸಹ ತ್ಯಾಗವನ್ನು ಮಾಡುವಂಥವ್ರು. ಈ ಭೂಮಿ ಬಸವಣ್ಣನವರಿಗೆ ಜನ್ಮ ಕೊಟ್ಟಂತಹ ಭೂಮಿ, ಬಸವ ಜನ್ಮಭೂಮಿ. ಹೀಗಾಗಿ ನಮ್ಮ ಹಳಕಚ್ಚಿಯವರು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದಂಥವ್ರು. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಸಹ ನಾವು ಅದೀವಿ. ಅದ್ರ ಜೊತೆಗೆ ಇಲ್ಲಿ ಮುಕ್ತಂಕಾರರ ಒಂದು ಆಶೀರ್ವಾದ ಇಲ್ಲೇ ನಮ್ಮ ಗುರುಗಳು ಕಲಿಸಿದ್ದು, ಧರ್ಮ ಕಲಿಸಿದ್ದು ಸಹ ಹೇಳುತ್ತದೆ ಏನೂ ಇಲ್ಲ. ಇಲ್ಲಿ ಅನ್ನ ಬಸವಣ್ಣವರು ಸರ್ಕಾರ ಶರಣರು ಇವನೇ ಕೊಟ್ಟಿರ್ತಕ್ಕಂಥದ್ದು, ಅದನ್ನೇ ಮಹಾಶಿವರಾತ್ರಿ ಇರ್ತಕ್ಕಂಥದ್ದು. ಅದಕ್ಕೆ ನಾ ಹೇಳಕತ್ತೀನಿ, ಆ ರೂಢಿನ ಸಲುವಾಗಿ ಶೇಖರ ನೀನೇ ಮಾಡ್ಬೇಕು. ನಾವು ಎಲ್ಲರೂ ಕೈ ಬರ್ತೀವಿ. ನಾಳೆಗೆ ಬಿಜಾಪುರ ನೀರ ಅವ್ರಿಗೆ ಸೂಚನೆ ಕೊಡ್ಬೇಕು, ಒಂದು ಅರ್ಜಿ ಕಳಿಸ್ಬೇಕು ಅವ್ರಿಗೆ. ನಿಮಗೂ ಅವ್ರಿಗೆ ನೋಡ್ಬೇಕಾದ ಅವ್ರಿಗೆ ನೋಡ್ಬೇಕು. ಆ ವಿಮಾನದ ನೀರು ಒಯ್ಯೋದ್ರಿಂದ ಭಾಳ ಮಂದಿ ನೀರು ಕಟ್ಟಾರಲ್ಲಿ ಅವ್ರಿಗೆ ಬತ್ತು, ಪಟ್ಟಣ ಪಂಚಾಯತಿಗೆ ಬತ್ತು. MLA ಬೇಡ, MLA ಮಾಡುವ ತಲೆ ಕೆಡಿಸೋಲ್ಲ. ನಮ್ಮದೇ ಸಂಸ್ಥೆ ಇಲ್ಲಿದ್ದವ್ರನ್ನ ಸೇರಿ ಈ ಒಂದು ಮುಂದಿನ ತಿಂಗಳಾಗ ಇಲ್ಲಿ ಕೆಲಸ ಶುರು ಆಗಬೇಕು. ಉಗಾದಿ ಪಾಂಡ್ಯಕ್ಕೆ ಕೆಲಸ ಶುರು ಆಗಬೇಕು. ಅವ್ರಿಗೆಲ್ಲ ಕರೆದು ಸೂಚನೆ ಕೊಡ್ರಿ, ಪತ್ರ ಕೊಡ್ರಿ. ಅವ್ರಿಗೆಲ್ಲ ಕೆಲಸ ಬಂದ್ ಮಾಡಿಬಿಡ್ರಿ. ನೀರು ಬಂದ ಸೇರಿ ವಿಮಾನದಾಗ ನೀರಿಲ್ಲ, ಬಿಜಾಪುರ ನೀರಿಲ್ಲ. ಅದಕ್ಕೆ ಮಾಡುವ ನನಗೆ ಸಿಗ್ತಾರ ಮಗಳು. ಆ ಬಿಜಾಪುರ ನೀರು 20 ಹಳ್ಳಿ ಕೊಡಿಸಿಲ್ಲ, ಗೊತ್ತಿರಲಿ ನಿಮಗೆಲ್ಲ. ಜುಮ್ನಾಳಕ್ಕೆ, ಹೊಲಗಡಹಳ್ಳಿಗೆ, ಸಾವನಹಳ್ಳಿಗೆ, ಪಣಶಾಳಕ್ಕೆ, ಮಸೂತಿಗೆ, ಮಲಗಾಲಕ್ಕೆ, ರೋನಾಳಕ್ಕ, ಕುಂಕಟ್ಟಿಗೆ, ಗರಸಂಗಿಗೆ, ವಿಜಯಪುರಕ್ಕೆ, ಕೊಲ್ಲಾರ ಸಹಿತ ಇವತ್ತು ಸಹಿತ ವಿಜಯಪುರ ಕಮಿಷನರ್ ಅಂಜಿಸಿ ಆ MLA ಇದ್ದಾಗ, ವಿರೋಧ ಪಕ್ಷದ MLA 99 ಬರಗಾಲ ಇರ್ತಾವಾಗ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.